ಇದು ಆಲ್ಮೋಸ್ಟ್ 1 kg ಅಷ್ಟು ಬೆಣ್ಣೆನ ತಗೊಬಂದಿದ್ದೀವಿ. ಈ ಥರ ಅರ್ಧ kg ಸಪ್ರೇಟಾಗಿ ಈ ಥರ ಗಂಟು ಕಟ್ಬಿಟ್ಟು ಕೊಟ್ಟಿದ್ದಾರೆ ಬಾಳೆ ಎಲೆಯಲ್ಲಿ, ಅಂದರೆ ಅದು ಬೇಗ ಜಿನಗಬಾರ್ದು ಅಂತ ಹೇಳಿ. ನೋಡಿ ಇದು ಈ ಥರ ಒಂದು ಉಂಡೆ ಥರ ಕಾಣಿಸ್ತಿದೆಯಲ್ಲ, ಇದರಲ್ಲಿ ಅರ್ಧ kg ಅಷ್ಟು ಬೆಣ್ಣೆ ಇರುತ್ತೆ ಆಯಿತಾ. ಇದು ಏನಕ್ಕೆ ಈ ಥರ ಬಾಳೆ ಎಲೆ ಹಾಕಿ ಕಟ್ಟಿದ್ದಾರೆ ಅಂತ ಹೇಳಿದರೆ, ಅದು ಜಿನಗಬಾರ್ದು, ಹಾಗೆ ಕೋಲ್ಡ್ ಗಟ್ಟಿಯಾಗಿರಲಿ ಅಂತ ಹೇಳಿಬಿಟ್ಟು. ಸೊ ನಾವೀಗ ಇಲ್ಲಿ ನೋಡಿ 2 ಉಂಡೆ ಇದೆ, ಅಂದರೆ ಅರ್ಧ kg, ಇದು ಅರ್ಧ kg, ಇದು ಅರ್ಧ kg ಇದೆ. ಟೋಟಲ್ 1 kg ಅಷ್ಟು ಬೆಣ್ಣೆ ತಂದಿದ್ದಾರೆ ನಮ್ಮಪ್ಪ. ಸೊ ಇವಾಗ ನಾನು ಈ ಒಂದು ಉಂಡೆನ ನಿಮಗೆ ಓಪನ್ ಮಾಡಿಬಿಟ್ಟು ಯಾವ ರೀತಿಯಾಗಿ ಬೆಣ್ಣೆನ ಪ್ಯಾಕ್ ಮಾಡಿದ್ದಾರೆ ಅಂತ ತೋರಿಸ್ಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಅಂತ ಹೇಳಿದರೆ. ಸೊ ಅವರು ಇದನ್ನು ಡೈಲಿ ಬೆಣ್ಣೆ ತೆಗೆದು ಉಂಡೆ ಕಟ್ಬಿಟ್ಟು ತೂಕ ಹಾಕ್ಬಿಟ್ಟು ಈ ಥರ ಕವರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ. ನೋಡಿ ಈ ಥರ ಇಟ್ಟರೆ ಏನು ಹಾಳಾಗೋದಿಲ್ಲ. ಸೊ ನಾವೀಗ ಈ ಉಂಡೆನ ತೊಗೊಂಡ್ಬಿಟ್ಟು ಬಿಸಿ ಮಾಡೋಣ. ಸೊ ತುಪ್ಪ ಕಾಯಿಸೋಣ. ಇವಾಗ ನೋಡಿ ಈ ಒಂದು ತಪ್ಪಲೆ ತೊಗೊಂಡಿದ್ದೀನಿ ನಾನು, ಇದೊಂದಿಷ್ಟು ದೊಡ್ಡ ತಪ್ಪಲಿ. ಇದರಲ್ಲಿ ತುಪ್ಪ ಕಾಯಿಸೋಣ ಅಂತ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ತೊಳೆದಿದ್ದೀನಿ, ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ, ಏನಾದರೂ ತೇವ ಇದ್ದರೆ ಹೋಗಲಿ ಅಂತ ಹೇಳಿ. ಇವಾಗ ಈ ಬೆಣ್ಣೆನ ಪಾತ್ರೆ ಒಳಗೆ ಹಾಕ್ಕೊಳ್ಳೋಣ. ನಾನು ಒಂದೇ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಹಾಕ್ತಾಯಿದ್ದೆ ಗೈಸ್. ಸೊ ಹಾಗಾಗಿ ಸ್ವಲ್ಪ ಸೌಂಡ್ ಬಂತು ಅಷ್ಟೇ, ಇನ್ನೇನಿಲ್ಲ. ಸೊ ನಾನು ಆವಾಗಲೇ ಗ್ಯಾಸನ್ನು ಆಫ್ ಮಾಡಿ ಇಟ್ಕೊಂಡಿದ್ದೆ, ಯಾಕಂದರೆ ಜಾಸ್ತಿ ಬಿಸಿಯಾಗಿಬಿಟ್ಟಿತ್ತು, ಸುಟ್ಟ ಥರ ಆಗಬಾರ್ದು ಅಂತ ಹೇಳ್ಬಿಟ್ಟು ಆಫ್ ಮಾಡಿದ್ದೆ. ಸೊ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ತುಂಬ ಲೋ ಫ್ಲೇಮಲ್ಲಿ ಇಡ್ತೀನಿ, ಅದು ಸ್ಲೋ ಆಗಿ ನೀಟಾಗಿ ಬೆಣ್ಣೆಯಿಂದ ತುಪ್ಪ ಆಗಲಿ. ಸೊ ಇನ್ನೂ ಅರ್ಧ kg ಇದೆಯಲ್ಲ, ಅದನ್ನು ಕೂಡ ನನಗೆ ಇದಕ್ಕೆ ಹಾಕ್ಕೊಳ್ತೀನಿ. ನೋಡಿ ಗೈಸ್, ಇನ್ನೊಂದು ಅರ್ಧ kg ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಆಸೆ ಆಗ್ತಿದೆ ನೋಡ್ತಾ ಇದ್ರೆ, ಹಂಗೆ ಸ್ವಲ್ಪ ತಿನ್ನೋಣ ಅನಿಸ್ತಾ ಇದೆ. ಒಂದು ಸ್ವಲ್ಪ ತಿನ್ಕೊಬಿಡೋಣ, ಮತ್ತೆ ಸಿಗಲ್ಲ ತುಪ್ಪ ಆದಮೇಲೆ. ಸೂಪರ್ ಆಗಿದೆ ಗೈಸ್. ಇದು ಆ್ಯಕ್ಚುಲಿ ದನದ್ದು ಬೆಣ್ಣೆ, ಅಂದರೆ ಎಮ್ಮೆ ಬೆಣ್ಣೆನೂ ಸಿಗುತ್ತೆ, ದನದೆಮ್ಮೆನೂ ಸಿಗುತ್ತೆ, ದನದ್ದು ಬೆಣ್ಣೆನೂ ಸಿಗುತ್ತೆ. ಎರಡೂ ಕೂಡ ಇಷ್ಟನೇ. ಕಂಪ್ಯಾರಿಟಿವ್ಲಿ ನಾವು ಅಡುಗೆ ಅಂಗಡಿಯಿಂದ ತೊಗೊಬಂದ್ಬಿಟ್ಟು ಮಾಡ್ತೀವಲ್ವ, ಅದ್ರಿಗಿಂತ ಎರಡೂ ಕೂಡ ಹೆಲ್ದಿಯಾಗೇ ಇರುತ್ತೆ. ಬಟ್ ನಮ್ಮೂರಲ್ಲಿ ಸ್ವಲ್ಪ ಜಾಸ್ತಿ ಎಮ್ಮೆಗಳು ಕಡಿಮೆ, ದನಗಳೇ ಜಾಸ್ತಿ ಇರೋದ್ರಿಂದಾಗಿ ದನದ್ದು ಬೆಣ್ಣೆಯಿಂದ ಮಾಡ್ತಾ ಇರುವಂಥ ತುಪ್ಪ ಶುದ್ಧವಾದ ತುಪ್ಪ. ಸೊ ಇನ್ನೊಂದು ಸ್ವಲ್ಪ ಬೆಣ್ಣೆ ತಿನ್ನೋಣ ಬನ್ನಿ. ಟೇಸ್ಟಿ ಗೈಸ್, ಸೀರಿಯಸ್ಲಿ. ನಾವು ಔಟ್ಸೈಡಿಂದ ಬಟರ್ ಅಂತ ತೊಗೊಬರ್ತೀವಲ್ವ, ಅದು ನ್ಯಾಚುರಲ್ ಬಟರ್ ಹೌದೋ ಅಲ್ವೋ ಗೊತ್ತಿಲ್ಲ, ಬಟ್ ಇದಂತೂ ಸಕ್ಕತ್ತಾಗಿರುತ್ತೆ. ಎಸ್ಪೆಷಲಿ ನಮ್ಮ ಸಕಲೇಶ್ಪುರದಲ್ಲೆಲ್ಲ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಕೈ ರೊಟ್ಟಿ ಏನಾದರೂ ಮಾಡಿದರೆ ಬೆಣ್ಣೆ ಹಾಕ್ಕೊಂಡು ತಿಂತೀವಿ, ಸಕ್ಕತ್ತಾಗಿರುತ್ತೆ. ಸೊ ಇವಾಗಲೇ ನಾನೊಂದು 1/2 kg ಬೆಣ್ಣೆನ ಬೇಯಕ್ಕಿಟ್ಬಿಟ್ಟಿದ್ದೀನಿ. ಸೊ ಇದನ್ನು ಹಾಕೋಣ, ಒಟ್ಟಿಗೆ ಬೇಯಿಸೋಣ, ತುಪ್ಪ ಮಾಡೋಣ. ನೋಡಿ ಫಸ್ಟಿಗೆ ಹಾಕಿದ್ದು ಆಲ್ರೆಡಿ ಇಲ್ಲೆಲ್ಲ ಸ್ವಲ್ಪ ಕರಗೋಗ್ಬಿಟ್ಟಿದೆ. ಇದು ಅದಾಗೆ ಕರಗಲಿ, ಏನು ಮಾಡೋದು ಬೇಡ, ಲೋ ಫ್ಲೇಮಲ್ಲೇ ಕರಗಲಿ. ಸೊ ಇದು ಒಂದು 10 to 15 ಮಿನಿಟ್ಸ್ ತೊಗೊಳುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 11:40 ಆಗಿದೆ. ನೋಡೋಣ ಇದು ಪೂರ್ತಿ ಕರಗೋಕ್ಕೆ ಎಷ್ಟೊತ್ತಾಗುತ್ತೆ. ಸೊ ನಾನಿಲ್ಲಿ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ, ನೋಡೋಣ ಎಷ್ಟು ಮಿನಿಟ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಗೈಸ್ ಇವಾಗ ನೋಡಿ ಜಸ್ಟ್ ಒಂದು 2 ಮಿನಿಟ್ಸ್ ಅಷ್ಟೇ ಆಗಿದ್ದು ಹಾಕ್ಬಿಟ್ಟು. ಇವಾಗ ನೋಡಿ ಇಲ್ಲೆಲ್ಲ ಸ್ವಲ್ಪ ಕರಗ್ತಾ ಇದೆ. ಫಸ್ಟಿಗೆ ಹಾಕಿದ್ದು ಆಲ್ಮೋಸ್ಟ್ ಕರಗ್ಬಿಟ್ಟಿದೆ, ಇದು ಜಸ್ಟ್ ಹಾಕಿದ್ದು ಇನ್ನೂ ಕರಗ್ತಾ ಇದೆ. ಓಕೆ, ಒಂದು 5 ಮಿನಿಟ್ಸ್ ಆದಮೇಲೆ ನೋಡೋಣ ಹೇಗಿರುತ್ತೆ ಅಂತ. ಚೈತ್ರ ಇನ್ ಕಿಚನ್. ಗೈಸ್ ನಾನಿಲ್ಲಿ ತುಪ್ಪ ಮಾಡ್ತಾಯಿದ್ದೀನಿ, ನಮ್ಮ ಅಜ್ಜಿ ಬಂದುಬಿಟ್ಟು ಕುತ್ಕೊಂಡು ನೋಡ್ತಾ ಇದ್ದಾರೆ. ನೋಡಿ ನಮ್ಮ ಅಜ್ಜಿಗೆ ಬಿದ್ದುಬಿಟ್ಟು ಕಣ್ಣು ಹತ್ರ ಎಲ್ಲ ನೋವಾಗ್ಬಿಟ್ಟಿದೆ, ಮೊನ್ನೆ ತಲೆ ತಿರುಗಿ ಬಿದ್ದೋಗ್ಬಿಟ್ಟಿದ್ದಾರೆ ಗೈಸ್. ಎಂಚೊಂಡಪ್ಪ ಬೇನೆ ಎಂಚೊಂಡು. ಓಕೆ ಗೈಸ್, ಇವಾಗ ನಾವು ತುಪ್ಪ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇವಾಗ ಬೆಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಒಂದು 15 ಮಿನಿಟ್ಸ್ ಆದಮೇಲೆ
ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಅದಕ್ಕೆ ಏನೇನು ಹಾಕಬೇಕು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಗೈಸ್ ಇವಾಗ ನೋಡಿ ಟೈಮ್ ಬಂದುಬಿಟ್ಟು ಎಕ್ಸಾಕ್ಟಾಗಿ 11:48 ಅಂದರೆ 8 ಮಿನಿಟ್ಸ್ ಆಗಿದೆ ಅಷ್ಟೇ. ಸೊ 8 ಮಿನಿಟ್ಸ್ಗೆ ಎಲ್ಲ ಫುಲ್ಲು ಬೆಣ್ಣೆನೂ ನೀಟಾಗಿ ಕರಗಿಬಿಟ್ಟಿದೆ. ಬಟ್ ಇನ್ನು ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು ಆಯಿತಾ. ಸೊ ಬಾಯ್ಲ್ ಆಗಿ ಲೋ ಫ್ಲೇಮಲ್ಲೇ ಬಾಯ್ಲ್ ಆಗಲಿ. ಅದಾದಮೇಲೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಯೂಶ್ವಲ್ ಆಗಿ ಅಂದರೆ ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಹಾಕ್ತಾರೆ. ಕೆಲವರು ಬೆಳ್ಳುಳ್ಳಿ ಎಲ್ಲ ಹಾಕ್ತಾರೆ, ಕೆಲವರು ತುಳಸಿ ಎಲ್ಲ ಹಾಕ್ತಾರೆ. ಸೊ ನಮ್ಮ ಮನೇಲಿ ಯೂಶ್ವಲ್ ಆಗಿ ನಮ್ಮಮ್ಮ ಏನೇನು ಹಾಕ್ತಾರೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಹೋಗ್ತೀನಿ. ಸೊ ಆಫ್ಟರ್ 5 ಮಿನಿಟ್ಸ್ ನೋಡೋಣ. ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಕುದೀತಾ ಇದೆ ಬೆಣ್ಣೆ ಚೆನ್ನಾಗಿ ಕುದೀಲಿ. ಬನ್ನಿ ಒಂದು ಆಫ್ಟರ್ 5 ಮಿನಿಟ್ಸ್ ನೋಡೋಣ. ಗೈಸ್ ಇವಾಗ ನೋಡಿ ಎಕ್ಸಾಕ್ಟಾಗಿ 12 ಮಿನಿಟ್ಸ್ ಆಗಿದೆ ಇಟ್ಬಿಟ್ಟು ಯಾವ ಥರ ಕುದಿ ಬರ್ತಾ ಇದೆ ನೋಡಿ. ಆ್ಯಕ್ಚುಲಿ ಎಲ್ಲ ಉಕ್ತಾ ಇತ್ತು. ಸೊ ಆ ಉಕ್ಕೋ ಟೈಮಲ್ಲಿ ಈ ಥರ ಒಂದು ಸ್ಪೂನ್ ತಗೊಂಡು ನಾನು ಜಸ್ಟ್ ಈ ಥರ ಕಲಸಿದ್ದೀನಿ. ಅವಾಗ ಅದು ಉಕ್ಕೋದೆಲ್ಲ ಸ್ಟಾಪ್ ಆಗಿಬಿಟ್ಟು ಈ ಥರ ಚೆನ್ನಾಗಿ ಕುದಿ ಬರ್ತಾ ಇದೆ. ಸೊ ಈ ಟೈಮಲ್ಲಿ ಇದಕ್ಕೆ ಒಂದು 4 ಕಾಳಷ್ಟು ಒಂದಿಷ್ಟು. ಸೊ ನಾನಿಲ್ಲಿ 1 kg ಬೆಣ್ಣೆ ತೊಗೊಂಡಿದ್ದೆ ಅಲ್ವಾ, ಅದಕ್ಕೊಂದು ಇಷ್ಟು ಮೇಥಿ ಅಂದರೆ ಮೆಂತ್ಯ ಕಾಳುಗಳನ್ನ ಹಾಕೊಳ್ತಾ ಇದ್ದೀನಿ. ಸೊ ಇದು ಘಮಕ್ಕೆ ಅಂತನಾದರೂ ತೊಗೋಬೋದು ಅಥವಾ ಬೇಗ ತುಪ್ಪ ಹಾಳಾಗಲ್ಲ ಆ ಕಾರಣಕ್ಕಾದ್ರೂ ಇದನ್ನು ತೊಗೋಬೋದು. ಬಟ್ ಆ್ಯಕ್ಚುಯಲ್ ಮೀನಿಂಗ್ ನನಗೆ ಗೊತ್ತಿಲ್ಲ ಏನಕ್ಕೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಇದನ್ನು ಆ್ಯಡ್ ಮಾಡು ಅಂತ ಹೇಳಿದರು. ಸೊ ನಾನು ಅದನ್ನು ಹಾಕಿದ್ದೀನಿ. ನೆಕ್ಸ್ಟ್ ಏನು ಹಾಕೋದು ಅಂತ ನೋಡೋಣ. ಸೊ ಇದು ಬಂದುಬಿಟ್ಟು ಆಪ್ಷನಲ್. ಇದು ನಾನು ಕಲ್ಲುಪ್ಪು ಹರಳುಪ್ಪು ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ. ಸ್ವಲ್ಪ ತೊಗೊಂಡಿದ್ದೀನಿ ನೋಡಿ. ಇದರಲ್ಲಿ ಜಸ್ಟ್ 1/4 ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಸೊ ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವರು ಉಪ್ಪನ್ನು ಹಾಕೋದಿಲ್ಲ, ದೇವರಿಗೆಲ್ಲ ತುಪ್ಪ ಬೆಳಗ್ತಾರಲ್ವ ಅವರೆಲ್ಲ ಹಾಕೋದಿಲ್ಲ. ಬಟ್ ಇದೇನಕ್ಕೆ ಅಂತ ಹೇಳಿದರೆ ಸ್ವಲ್ಪ ನಿಮಗೆ ತುಪ್ಪ ಡೈರೆಕ್ಟಾಗಿ ನೀವು ಚಪಾತಿ ಜೊತೆ ಎಲ್ಲ ತಿಂದರೆ ನಿಮಗೆ ಚಪ್ಪೆ ಫೀಲ್ ಆಗಲ್ಲ. ಸೊ ಟೇಸ್ಟ್ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕ್ಕೊತಾ ಇದ್ದೀನಿ. ಸೊ ಇದು ಕೂಡ ಅಷ್ಟೇ ಪ್ಯೂರ್ಲಿ ಆಪ್ಷನಲ್ಲು. ನೀವು ಬೇಕು ಅಂದರೆ ಹಾಗೆ ಬಿಡ್ಬೋದು. ನ್ಯಾಚುರಲಾಗಿ ತುಪ್ಪನೇ ಸ್ವಲ್ಪ ಯೆಲ್ಲೋ ಕಲರೇ ಇರುತ್ತೆ. ಸೊ ಇದನ್ನು ಹಾಕೊಳ್ಳೋದ್ರಲ್ಲಿ ನಿಮಗೆ ಏನಂತ ಹೇಳಿದ್ರೆ ತಿಂದರೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆಯೇ ಕಲರು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಸೊ ಇವಾಗ ತುಪ್ಪನೂ ಹಾಕ್ಕೊಂಡಾಯಿತು. ಸೊ ಇವಾಗ ನಾನು ಬೆಣ್ಣೆ ಕಾಯಕ್ಕಿಟ್ಟಾದ್ಮೇಲೆ ಇದಕ್ಕೆ ಸ್ವಲ್ಪ ಮೆಂತ್ಯ ಕಾಳು ಹಾಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಈ ಥರದೊಂದು ವೀಳ್ಯದೆಲೆನ ಹಾಕ್ಕೊಳ್ತೀವಿ. ಇದನ್ನು ಕೂಡ ಏನಕ್ಕೋಸ್ಕರ ಹಾಕ್ಕೊಳ್ತೀವಿ ಅನ್ನೋ ಒಂದು ರೀಸನ್ ಬಂದ್ಬಿಟ್ಟು ನನಗೆ ಗೊತ್ತಿಲ್ಲ. ಸೊ ಇದರಲ್ಲಿ ಹುಳ ಏನಾದರೂ ಇದ್ದರೆ ನೀಟಾಗಿ ಒರೆಸಿಟ್ಕೊಂಡು, ನೀರೇನಾದರೂ ಇದ್ದರೆ ಅದನ್ನು ಕೂಡ ನೀಟಾಗಿ ಒರೆಸಿಟ್ಕೊಂಡು ನಂತರದಲ್ಲಿ ಹಾಕಬೇಕಾಗತ್ತೆ ಇದನ್ನು. ಈ ಒಂದು ವೀಳ್ಯದೆಲೆ ಏನು ಹಾಕ್ತೀವಿ ಇದು ಕಂಪ್ಲೀಟಾಗಿ ಫ್ರೈ ಆಗುತ್ತೆ. ನೀಟಾಗಿ ಫ್ರೈ ಆಗಿ ಸುಟ್ಟೋಗಿ ಅದು ಸ್ವಲ್ಪ ಕಪ್ಪು ಕಲರ್ ಬರುತ್ತೆ. ಅಲ್ಲಿವರೆಗೂ ನಾವು ಈ ಒಂದು ತುಪ್ಪನ ಬೇಯಿಸ್ಬೇಕಾಗತ್ತೆ ಗೈ. ಸೊ ಅದೇ ನಮಗೆ ಒಂದು ಸೂಚನೆ ಅಂದರೆ ತುಪ್ಪ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾವು ಹಸಿ ಆಗಿರೋಂಥ ವೀಳ್ಯದೆಲೆ ಹಾಕಿದೆಯಲ್ವಾ, ಸೊ ಇದು ನೀಟಾಗಿ ಫ್ರೈ ಆಗಿಬಿಟ್ಟು ಸ್ವಲ್ಪ ಅದು ಕ್ರಿಸ್ಪಿ ಆಗುತ್ತೆ. ಬ್ಲ್ಯಾಕ್ ಕಲರಿಗೆ ಟರ್ನ್ ಆಗಿಬಿಟ್ಟು ಕ್ರಿಸ್ಪಿ ಆಗುತ್ತೆ. ಸೊ ನಮಗೆ ಅರ್ಥ ಮಾಡ್ಕೋಬೇಕು ತುಪ್ಪ ರೆಡಿ ಆಗಿದೆ, ಇನ್ನು ಬೆಂದಿದ್ದು ಸಾಕು ಅಂತ ಹೇಳ್ಬಿಟ್ಟು. ಸೊ ಅಲ್ಲಿವರೆಗೂ ಚೆನ್ನಾಗಿ ಬೇಯಲಿ. ಈಗ ಇನ್ನು ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು. ಈಗ ಟೈಮ್ ಬಂದುಬಿಟ್ಟು ಎಕ್ಸಾಕ್ಟಾಗಿ 11:56 ಆಗಿದೆ. ನಾನು 11:40ಗೆ ಇಟ್ಟಿದ್ದು. ಇವಾಗ ಆಲ್ರೆಡಿ 16 ಮಿನಿಟ್ಸ್ ಆಗಿದೆ. ಇನ್ನೆಷ್ಟು ನಿಮಿಷದಲ್ಲಿ ರೆಡಿ ಆಗುತ್ತೆ ಅಂತ ನೋಡೋಣ. ಮತ್ತು ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ. ಗ್ಯಾಸನ್ನು ಯಾವುದೇ ಕಾರಣಕ್ಕೂ ಕೂಡ ಹೈ ಫ್ಲೇಮಲ್ಲಿ ಇಟ್ಟಿಲ್ಲ. ಸ್ಲೋ ಆಗಿ ಸ್ಟಡಿಯಾಗಿ ರೆಡಿ ಆಗಲಿ. ಬನ್ನಿ ನೋಡೋಣ ಎಷ್ಟು ನಿಮಿಷ ಆಗುತ್ತೆ ಅಂತ. ಗೈಸ್ ಏನು ಗೊತ್ತಾ, ಇವಾಗ ಟೈಮ್ ಬಂದುಬಿಟ್ಟು 12 ಆಗಿದೆ ಅಂತ ಹೇಳಿದರೆ ಆಲ್ಮೋಸ್ಟ್ 11:40ಗೆ ಇಟ್ಟಿದ್ದಲ್ವಾ, 20 + 32 ಮಿನಿಟ್ಸ್ ಆಗಿದೆ. ಸೊ ಘಮ ಅಂತೂ ಸಿಕ್ಕಾಪಟ್ಟೆ ಬರ್ತಾ ಇದೆ, ಸಕ್ಕದಾಗಿ ಸ್ಮೆಲ್ ಬರ್ತಾ ಇದೆ. ಯಾಕಂದರೆ ನಾವು ಮೆಂತ್ಯ ಮತ್ತು ವೀಳ್ಯದೆಲೆ ಎಲ್ಲ ಹಾಕಿದ್ದೀವಲ್ಲ ಹಾಗಾಗಿ. ಸೊ ನೋಡೋಣ ಇವಾಗ ಹೇಗೆ ಕಾಣಿಸ್ತಾ ಇದೆ ಫೈನಲ್ ಔಟ್ಪುಟ್ ಅಂತ ಹೇಳಿಬಿಟ್ಟು. ಸೊ ನೋಡಿ ಗೈಸ್, ಫೈನಲ್ ಆಗಿ ತುಪ್ಪ ಮತ್ತು ಅದರದ್ದು ಎಕ್ಸ್ಟ್ರಾ ಏನಿದೆ ಅದೆಲ್ಲ ಸಪ್ರೇಟ್ ಆಗಿದೆ. ನೀಟಾಗಿ ತುಪ್ಪ ಬೆಂದ್ಕೊಂಡಿದೆ. ಸೊ ಏನೇನು ಎಕ್ಸ್ಟ್ರಾ ಥಿಂಗ್ ಇರುತ್ತೆ ಅದೆಲ್ಲ ಈ ರೀತಿಯಾಗಿ ಅಡಿನಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಹಾಗೆ ನಾನು ಆವಾಗಲೇ ಹೇಳಿದೆ ಅಲ್ವಾ ವೀಳ್ಯದೆಲೆ ಅಂತ ಹೇಳ್ಬಿಟ್ಟು. ಸೊ ಈ ವೀಳ್ಯದೆಲೆ ಬಂದುಬಿಟ್ಟು ಕಂಪ್ಲೀಟಾಗಿ ಬೆಂದು ನೀಟಾಗಿ ಫ್ರೈ ಆಗಿ ಏನಾಗಿದೆ ಅಂತ ಹೇಳಿದರೆ ಕ್ರಿಸ್ಪಿ ಆಗಿರುತ್ತೆ. ಸೊ ಈ ಒಂದು ಟೈಮಲ್ಲಿ ನಾವು ಗ್ಯಾಸನ್ನು ಆಫ್ ಮಾಡಿ ಇಡ್ಬೋದು. ಬಟ್ ಸ್ಟಿಲ್ ನನಗೆ ಸ್ವಲ್ಪ ಡೌಟ್ ಇದೆ. ಸೊ ಹಾಗಾಗಿ ನಾನು ಇವಾಗಲೇ ಆಫ್ ಮಾಡಿಟ್ಟಿರ್ತೀನಿ. ಬಟ್ ಸ್ಟಿಲ್ ನಾನು ಇದನ್ನು ಇವಾಗಲೇ ಟ್ರಾನ್ಸ್ಫರ್ ಮಾಡೋದಿಲ್ಲ. ನಮ್ಮಮ್ಮ ಸ್ವಲ್ಪ ತೋಟಕ್ಕೆ ಹೋಗಿದ್ದಾರೆ. ಅವ್ರು ಬಂದಮೇಲೆ ಅವರ ಅಪ್ರೂವಲ್ ತೊಗೊಂಡು ಅದಾದಮೇಲೆ ಚೆಕ್ ಮಾಡ್ತೀನಿ ಇನ್ನೂ ಸ್ವಲ್ಪ ಬೇಯಿಸ್ಬೇಕಾ ಅಲ್ಲ ಇಷ್ಟೇ ಸಾಕಾ ಅಂತ ಹೇಳ್ಬಿಟ್ಟು. ಸೊ ಸದ್ಯಕ್ಕಂತೂ ನಾನೀಗ ಇಲ್ಲಿ ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ.
ಸೊ ನೋಡಿದ್ರಲ್ಲ ಗೈಸ್, ಇದಿಷ್ಟೇ ಬೆಣ್ಣೆಯಿಂದ ಹೇಗೆ ನಾವು ತುಪ್ಪನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸಿಂಪಲ್ ರೆಸಿಪಿ. ನಿಮಗೆ ಬೇಜಾನ್ ವಿಡಿಯೋಸ್ ಎಲ್ಲ ಸಿಗುತ್ತೆ ಯೂಟ್ಯೂಬಲ್ಲಿ. ಬಟ್ ಸ್ಟಿಲ್ ನನ್ನ ಒಂದು ಎಕ್ಸ್ಪೀರಿಯನ್ಸನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.